ಎಲ್ಲ ನನ್ನ ಆತ್ಮೀಯ ಮತ್ತು ಗೌರವಾನ್ವಿತ ಕನ್ನಡ ಪರ ಹೋರಾಟಗಾರರೇ, ಕನ್ನಡ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ನಾಯಕತ್ವದಲ್ಲಿ ಆ ಸಂಘಟನೆಯ ನಾಯಕರುಗಳಾಗಿ ಸದಸ್ಯರಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಬಲಿಷ್ಠವಾಗಿ ಕಟ್ಟುವ ಮೂಲಕ ನಾಡಿನ ಸೇವೆಯನ್ನು ಸಲ್ಲಿಸುತ್ತಿರುವಂತ ನನ್ನೆಲ್ಲ ಕನ್ನಡ ಪರ ಹೋರಾಟಗಾರರೇ, ಈ ದಿನ ನಾವೆಲ್ಲರೂ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಅಣ್ಣ ಶಿವರಾಮೇಗೌಡರ ಜನ್ಮದಿನವನ್ನ ಆಚರಿಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ವಿ. ಅವರಿಗೆ ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನ ಕೋರುತ್ತೇನೆ. ಕನ್ನಡಿಗರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಯಾವುದೇ ರೀತಿ ಅನ್ಯಾಯಕ್ಕೆ ಒಳಗಾಗಬಾರ್ದು ಅಂತ ಹೋರಾಟವನ್ನು ಸತತವಾಗಿ ಮಾಡುವ ಮೂಲಕ ಗೋಕಾಕ್ ಚಳವಳಿ, ಕರಾಳ ಚಳವಳಿ ಇದರೆಲ್ಲರೂ ಎಲ್ಲದರಲ್ಲೂ ಮುಂಚಿತವಾಗಿ ನಿಂತ್ಕೊಂಡು ಶಿವರಾಮಣ್ಣನವರಾಗಿರಲಿ, ಸಾರಾ ಗೋವಿಂದ್ ಅವರಾಗಿರಲಿ, ಈ ಎರಡೂ ಹೋರಾಟಗಳು ಬಹಳ ಬಲವಾಗಿ ಮುಂಚೂಣಿಗೆ ತಂದಿದ್ದು ನಮ್ಮ ಈ ಮಲೇಶ್ವರದ ನೆಲದಿಂದ ಕನ್ನಡ ಚಳವಳಿ ಮತ್ತು ಗೋಕಾಕ್ ಚಳವಳಿ ಎರಡಕ್ಕೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವಾಸನು ಮಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲೇ ಸದಾಶಿವನಗರದಲ್ಲಿ ಇರೋರು ಅವರ ನಿವಾಸ. ಹಾಗಾಗಿ ನಾನು ಭಾಗ್ಯವಂತ, ಇಂಥ ಒಂದು ನೆಲ, ಇಂಥ ಒಂದು ಭಾಗದ ಒಂದು ಪ್ರತಿನಿಧಿಯಾಗಿ ಆಯ್ಕೆ. ಧನ್ಯವಾದಗಳು ಮಾಜಿ ಸಚಿವರು ಅವರು ಕೂಡ ಇವತ್ತು ಮತ್ತು ಅಶ್ವತ್ಥನಾರಾಯಣ ಅವರು ಇವತ್ತು ಈ ಒಂದು ವೇದಿಕೆ ಯಾವುದೇ ಕಾರಣಕ್ಕೂ ದೋಷಗಳಿಂದ ಚೆನ್ನಾಗಿ ನಡೀಲಿ ಅಂತೇಳಿ ಎಲ್ಲರ ಪರವಾಗಿ ಆಯುಧ ಆರೋಗ್ಯ ಐಶ್ವರ್ಯ ಚೆನ್ನಾಗಿರಲಿ ಅಂತೇಳಿ ಕನ್ನಡ ಸೇವೆಗೆ ಭುವನೇಶ್ವರಿ ದೇವರಿಗೆ ಉನ್ನತ ಮಟ್ಟದಲ್ಲಿ ರಕ್ಷಣೆ ಕೊಡಲಿ ಅಂತ ಕೇಳ್ಕೊತಾ ಇದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆ. ಕರ್ನಾಟಕ ರಕ್ಷಣೆ ಕುಟುಂಬದ ಒಂದೇ ಸರಿ ಪ್ರತಿಯೊಬ್ಬ ಯುವಕರಾಗಿ ಪ್ರತಿಯೊಂದಾಗಿ ಹಣ ಹಾಕಿ ಕಟ್ಟಾಗ್ಬಿಡಿ. ನಮಸ್ಕಾರ ಎಲ್ಲ ನನ್ನ ಮಾಧ್ಯಮದ ಬಂಧುಗಳು. ಈ ದಿವಸ ನಾನು 62ನೇ ವಸಂತಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಒಂದು ವಿಶೇಷವಾಗಿ ಸಾಮಾಜಿಕ ಕೆಲಸಗಳಾಗಿರ್ಬೋದು, ಅನೇಕ ನಾಡಿನ ನಮ್ಮ ಭಾಷೆ, ಸಂಸ್ಕೃತಿ, ಪರಂಪರೆಯ ಉಳಿವಿಗಾಗಿ ಏನು ಮಾಡಬೇಕು ಅಂತ ಚರ್ಚೆ ಆಗಿರ್ಬೋದು, ಚಿಂತನ ಮಂಥನ ಆಗಿರ್ಬೋದು, ಹಾಗೆ ಎಲ್ಲ ಒಂದು ಕಡೆ ಕಾರ್ಯಕರ್ತರು ಒಂದು ಕಡೆ ಸೇರುವಂಥ ಸಂದರ್ಭಗಳು ಭಾಳ ಕಮ್ಮಿ. ಇಡೀ ರಾಜ್ಯದ ಕಾರ್ಯಕರ್ತರು ಒಂದು ಕಡೆ ಸೇರಿ ಒಂದು ಔತಣ ಕೂಟವನ್ನು ಏರ್ಪಡಿಸೋದಾಗಿರ್ಬೋದು, ಇವೆಲ್ಲವೂ ನನಗೆ ವಿಸ್ಮಯವಾಗಿ ಕಾಣ್ತದೆ. ಯಾಕಂದರೆ ಇದು ಯಾವುದೇ ಪರಿಕಲ್ಪನೆ ಇರಲಿಲ್ಲ. ಇವತ್ತು ನನ್ನ ಕಾರ್ಯಕರ್ತರು ಈ ಒಂದು ಅಭಿಮಾನ ಇಟ್ಟಿದ್ದು ಮಾಡಿದಾರಲ್ಲ, ಅದಕ್ಕಾಗಿ ನಾನು ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ನನ್ನ ಒಂದು ಜನ್ಮದಿನದ ಸಂದರ್ಭದಲ್ಲಿ ವಿಶೇಷವಾಗಿ ತಾಯಿ ಭುವನೇಶ್ವರಿ ನಮ್ಗೆ ಇನ್ನೊಂದಷ್ಟು ಹೆಚ್ಚಿಗೆ ಉತ್ಸಾಹ ಶಕ್ತಿಯನ್ನು ತುಂಬಿ ನಾಡಿಗಿರೋ ಗಂಡಾಂತರಗಳನ್ನ ದೂರ ಮಾಡೋ ಶಕ್ತಿನ ನಮ್ಮ ಕನ್ನಡದ ಜನರಿಗೆ ಕೊಡಲಿ ಅಂತಕ್ಕಂಥ ಒಂದು ತಾಯಿಯಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ. ಇಷ್ಟು ಹೇಳಿ ನನ್ನ ಜನ್ಮದಿನ ವಿಶೇಷ ಇಷ್ಟೇ. ನಾಳೆ ಅಶ್ವತ್ಥನಾರಾಯಣ ಭಟ್ ಹೇಳಿದ್ರು ಒಂದು ವಿಷಯ. ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ವೈಯಕ್ತಿಕವಾಗಿ ಅವ್ರು ಯಾವುದೇ ಪಕ್ಷ ಏನೇ ಇದ್ರು ಆದರೆ ಕನ್ನಡದ ವಿಷಯ ಬಂದಾಗ ನಮ್ಮ ಜೊತೆ ಹೆಗಲ್ಪಟ್ಟು ನಿಂತಿದ್ದಾರೆ. ಅವರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಶುಭವನ್ನು ಕೋರಿದ್ದಾರೆ. ನಾವು ಮುಂಗಡವಾಗಿ ಅವರಿಗೆ ಹುಟ್ಟುಹಬ್ಬದ ಜನ್ಮದಿನ ಶುಭಾಶಯಗಳಿವೆ. ಈ ಒಂದು ಸಂದರ್ಭದಲ್ಲಿ ಸಾರಾ ಗೋವಿಂದ್ ಅವರು, ಮಾಜಿ ಮಂತ್ರಿ ಮುನಿರತ್ನ ಅವರು, ನಗರ ಪಾಲಿಕೆ ಸದಸ್ಯರುಗಳು, ಕನ್ನಡ ಪರ ಹೋರಾಟದ ನಾಯಕರುಗಳು ಎಲ್ಲರ ಬಗ್ಗೆ ಶುಭ ಕೋರಿರೋದೆಲ್ಲ ಒಂದು ಕಡೆ ನಮ್ಮ ಥರ ಇನ್ನೊಂದಷ್ಟು ಜವಾಬ್ದಾರಿನ ಹೆಚ್ಚಿದೆ ಅಂತಕ್ಕಂಥ ಭಾವನೆ ಕಂಡು ಬರುತ್ತೆ. ಧನ್ಯವಾದಗಳು. ನಮಸ್ಕಾರ.
ಆಮೇಲೆ ಶಿವರಾಮೇಗೌಡರು ಹಾಗೂ ಅಶೋಕ್ ಜೈನ್ ಅಂತಕ್ಕಂಥ ರಾಯಚೂರಿನಲ್ಲಿ ಮಾತ್ರ ನಾವು ಅಲ್ಲಿ ಒಂದು ಧ್ವನಿ ಇಟ್ಟಿದ್ದೀವಿ. ಮಾಡಿ ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ಆ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಒಂದು ವೇಳೆ ಅವ್ರ ಫೋನ್ ತೆಗೆದಿರೋ ಪರಿಸ್ಥಿತಿಯಲ್ಲಿ ಇದ್ದರೆ ಪುನಃ ಸಹ ಫೋನ್ ಮಾಡಿ ಈ ಥರ ಹಿಂಗೆ ಆಗಿತ್ತಪ್ಪ, ಕ್ಷಮೆ ಇರಲಿ ಏನಪ್ಪ ಅಂತ ಕೇಳೋದಲ್ಲ, ಆ ದೊಡ್ಡತನ ಯಾರಿಗೂ ಬರಲ್ಲ. ಅದು ಅಂಥ ಒಂದು ನಾಯಕರು ಇವತ್ತು ಹುಟ್ಟುದಪ್ಪ. ನಿಜವಾಗ್ಲೂ ನಮ್ಮ ಭಾರತಕ್ಕೆ ನಾನಾ ರೀತಿ ನಾಯಕರು ಬಂದವರೆ. ಈಗ ವಾಜಪೇಯಿ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಎಸ್.ಎಂ. ಕೃಷ್ಣ ಎಲ್ಲ ಬಂದೋಗಿದ್ದಾರೆ. ಅದರಲ್ಲಿ ಒಬ್ಬರು ಅಂತಂದರೆ ನಮ್ಮ ಎಚ್ ಶಿವರಾಮೇಗೌಡರಂತೂ ತಪ್ಪಾಗಲ್ಲ. ಅವರು ಕನ್ನಡ ತಾಯಿಯ ಒಂದು ಮಗು ಅಂದ್ರೂ ಅದೇನು ತಪ್ಪೇನಿಲ್ಲ. ಅವ್ರು ಎಷ್ಟೇ ದೊಡ್ಡವರಾದ್ರೂ ಅವ್ರ ಸ್ವಭಾವ, ಅವ್ರ ಮನ ನುಡಿ ಎಲ್ಲನೂ ಒಂಥರ ಮಗು ಥರನೇ. ಅನೇಕರ ಥರ ಮಾತಾಡಿದ್ದಾರೆ ಅಣ್ಣನ ಬಗ್ಗೆ. ಎಲ್ಲನೂ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರ ಆರೋಗ್ಯ ಸರಿಯಾಗಲಿ. ಅವ್ರು ಎಷ್ಟೇ ಆರೋಗ್ಯ ಸರಿ ಇಲ್ಲದೆ ಒಂದು ಕಾರ್ಯಕ್ರಮ ಕರೆದ್ರೂ ಅವರು ಆ ಕಾರ್ಯಕ್ರಮನ ಸ್ಪಂದಿಸಿ ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಾನು ಇಲ್ಲಿ ಬಂದು ಅರಶಿನ ವೇದಿಕೆಯಲ್ಲಿ 3 ಶಾಖನೆ ಆಗಲೇ ಉದ್ದೇಶನೆ ಮಾಡಿದ್ದೀನಿ. ಇನ್ನೂ 5 ಶಾಖನೆ ಮಾಡ್ತಾ ಇದ್ದೀನಿ ಅಂತಲೂ ಪ್ರಮಾಣ ಮಾಡಿದ್ದೀನಿ. ಅದ್ರ ಪ್ರಕಾರನೇ ನಿಮ್ಮೆಲ್ಲ ಮಾಧ್ಯಮದ ಪ್ರಕಾರ ಇನ್ನು 5 ಚುನಾವಣೆ ನಮ್ಮ ಇನ್ನು 5 ಶಾಖೆನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ನಮ್ಮ ಹಸಿರು ಅನ್ನೋರು ನಮ್ಮ ಕೈ ಜೋಡಿಸಿದ್ದಾರೆ. ಇಡೀ ಅವ್ರ ಕುಟುಂಬದವರು ಎಲ್ಲರೂ ಇಡೀ ರಾಜ್ಯ ಅವರು ವರ್ಷ ಊರು ಇದು ಮಾಡ್ತಾಯಿದ್ರು. ನಾನು ಒಂದೇ ಮಾತು, ಮರ ಗಿಡ ಹಾಕೋಕ್ಕೆ ಯಾರನ್ನ ಕೇಳೋ ಅವಶ್ಯಕತೆ ಏನಿಲ್ಲ. ಅದು ನಮ್ಮ ಹಕ್ಕು. ದೇಶ ಬೇಡ, ಜಾಗ ಬೇಡ, ರಾಜ್ಯಾಂತರ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆಗೆ ಹಾಕೋಣ ಅಂತ. ಇನ್ಮೇಲೆ ಅದು ಅವರ ಒಂದು ಕೆಲಸದಲ್ಲಿ ನನ್ನ ಒಂದು ಸಣ್ಣ ಸಹಾಯ ಥರ ಸೇರ್ಕೊಂಡಿದ್ದೀವಿ. ನಮ್ಮ ಕೈಯಲ್ಲಾಗೋ ಸಹಾಯನೂ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಹಾಗೂ ಮಾಧ್ಯಮ ಬಂದಿರೋ ನಿಮ್ಮೆಲ್ಲರಿಗೂ, ಯಾಕಂದರೆ ಈ ನಾಡಿನ ಶಕ್ತಿಗಳು ನಾವುಗಳು ನಿಂತ್ಕೊಂಡು ಮಾತಾಡ್ತೀವಿ, ಹೋಗ್ತೀವಿ. ಅದನ್ನು ಒಂದು ಪ್ರತಿಭೆನ ಒಬ್ಬೊಬ್ಬರನ್ನ ತೋರಿಸ್ತೀರಲ್ವಾ. ನಿಮಗೂ ಸಹ ಇಲ್ಲಿ ಬಂದಿರೋದಕ್ಕೆ ನಾನು ತುಂಬ ಅಭಿನಂದನೆ ಹೇಳ್ತಾ ಇದ್ದೀನಿ ಅಂತ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು.